ಆಲ್ರೆಡಿ ನಾವು ಇವರಿಗೆ ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಯು ಶೇಪ್ ಅನ್ನ ಕೊಟ್ಟಿದೀವಿ. ಸೊ ಇವ್ರಿಗೆ ನಾವು ಕೆಳಗಡೆ ಅಷ್ಟೇ ಸ್ಟೆಪ್ಸ್ ಬೇಕಂತೆ. ಸೊ ಹಾಗಾಗಿ ಯಾವ ರೀತಿ ನಾವು ಯಾವ ಡಿಗ್ರಿಯಲ್ಲಿ ನಾವು ಹೇರ್ ಕಟ್ ನ ಮಾಡ್ತಾ ಇದೀವಿ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಅನಲೈಸ್ ಮಾಡಕ್ ಈಸಿ ಆಗುತ್ತೆ. ಏನಪ್ಪಾ ಅಂದ್ರೆ ನೀವು ಈ ತರ ವರ್ಟಿಕಲ್ ಸೆಕ್ಷನ್ ನಲ್ಲಿ ಒಂದು ಸೆಕ್ಷನ್ ನ ತಕೊಂಡ್ಬಿಡಿ. ನೋಡಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ನೋಡಿ ಈ ತರ 5 ಸೆಕ್ಷನ್ ತೆಗ್ದಿದ್ದೀನಿ ನಾನು, ಏರ್ ಟು ಏರು. ಆಮೇಲೆ ಹಿಂದೆಗಡೆ 3 ಸೆಕ್ಷನ್ ಬರುತ್ತೆ. ಸೊ ವರ್ಟಿಕಲ್ ಸೆಕ್ಷನ್ ನ ತಗೊಂಡು ನಾನು ಗೈಡ್ ಲೈನ್ ನ ಕ್ರಿಯೇಟ್ ಮಾಡ್ಕೊಂತೀನಿ. ಸೊ ಯಾವ ತರ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ನೀವು ಕರೆಕ್ಟ್ ಆಗಿ ವಿಡಿಯೋನ ನೋಡಿ. ಇಲ್ಲಿ ಈ ತರ ನಿಂತ್ಕೋಬೇಕು. ನಾವು ನಿಂತ್ಕೊಂಡು ಜಸ್ಟ್ ನಾನು 45 ಡಿಗ್ರಿಯಲ್ಲಿ ನಾನು ಹೇರ್ ಕಟ್ ನ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಳಗಡೆ ಅಷ್ಟೇ ಸ್ಟೆಪ್ಸ್ ಬರ್ತವೆ, ಇಲ್ಲಿ ಮಟ್ಟ ಸ್ಟೆಪ್ ಬರೋದಿಲ್ಲ. ಸೊ ಒಂದ್ ಸ್ಟೆಪ್ ನಂಗೆ ಸಾಕು ಅಂತ ಹೇಳ್ತಾರಲ್ಲ, ಸೊ ನೀವು 45 ಡಿಗ್ರಿಯಲ್ಲಿ ನೀವು ಹೇರ್ ಕಟ್ ಮಾಡ್ಬಿಟ್ರೆ ಒಂದ್ ಸ್ಟೆಪ್ ಬಂದ್ಬಿಡುತ್ತೆ. ಸೊ ಮುಂಚೆ ಎಲ್ಲ ಇತ್ತು 1 ಸ್ಟೆಪ್ 3 ಸ್ಟೆಪ್ 5 ಸ್ಟೆಪ್ ತರ. ಈಗ ಡಿಗ್ರೀಸ್ ಬಂದಿದೆ. ಸೊ ಡಿಗ್ರೀಸ್ ಪ್ರಕಾರ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಸೊ ನೀವು ವರಿ ಮಾಡ್ಬೇಡಿ. ಈ ತರ ನಿಂತ್ಕೊಂಡು ಸೀದಾ ಇಲ್ಲಿ ನೋಡಿ ಇಷ್ಟೇ, ಜಸ್ಟ್ 45 ಡಿಗ್ರಿಯಲ್ಲಿ ಹೇರ್ ಕಟ್ ಮಾಡ್ಬಿಡಿ. ಕಟ್ ಮಾಡಿದ್ರಿಂದ ಕೆಳಗಡೆ ಸ್ಟೆಪ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಇದೇ ಗೈಡ್ ಲೈನ್ ಪ್ರಕಾರನೇ ನಾವು ಎಲ್ಲಾ ಕಡೆ ವರ್ಕ್ ಮಾಡ್ಬೇಕಾಗುತ್ತೆ. ಈ ತರ ಪ್ರೊಫೈಲ್ ಸೆಕ್ಷನ್ ತಗೊಳ್ಳಿ. ಪ್ರೊಫೈಲ್ ಸೆಕ್ಷನ್ ತೆಗೆದು ಈ ಕ್ಲಿಪ್ಪರ ತೆಗೀರಿ. ನೆಕ್ಸ್ಟ್ ಇಲ್ಲಿ ನೋಡಿ ನಿಂತ್ಕೊಂಡು ಜಸ್ಟ್ 45 ಡಿಗ್ರಿಯಲ್ಲಿ ಕಟ್ ಮಾಡ್ಬಿಡಿ. ಯಾಕಂದ್ರೆ ಆಲ್ರೆಡಿ ನಮ್ಗೆ ಇಲ್ಲಿ ಗೈಡ್ ಲೈನ್ ಸಿಗೋದ್ರಿಂದ ನಾವು 45 ಡಿಗ್ರಿಯಲ್ಲಿ ಈ ತರ ಮಾಡಿದಾಗ ನಿಮ್ಗೆ ಇಲ್ಲಿ ಗೈಡ್ ಲೈನ್ ಸಿಗುತ್ತೆ. ಸೀದಾ ಕಟ್ ಮಾಡ್ಬಿಡಿ ಹೇರ್ನ. ನೆಕ್ಸ್ಟ್ ಇದನ್ನು ಬಿಡಿ, ಈ ಕಿವಿಯಿಂದ ಹೇರ್ ನ ಕಟ್ ಮಾಡ್ಬೇಕು. ಸೊ ಇಲ್ಲಿ ಗೈಡ್ ಲೈನ್ ಸಿಕ್ಕಿರುತ್ತಲ್ಲ ನಿಮಗೆ, ಆ ಗೈಡ್ ಲೈನ್ ನ ಸ್ವಲ್ಪ ತಗೊಂಡು ಏನ್ ಮಾಡ್ಬೇಕು, 45 ಡಿಗ್ರಿಯಲ್ಲಿ ನಾವು ಕಟ್ ಮಾಡ್ಬಿಡ್ಬೇಕು. ಇಷ್ಟೇ ಕಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಕೆಳಗಡೆ ಅಷ್ಟೇ ಸ್ಟೆಪ್ಸ್ ಬರುತ್ತೆ, ಜಾಸ್ತಿ ಇಲ್ಲಿವರೆಗೂ ಸ್ಟೆಪ್ಸ್ ಬರೋದಿಲ್ಲ 45 ಡಿಗ್ರಿಯಲ್ಲಿ ಮಾಡಿದ್ರಂದ್ರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ನಾನು 45 ಡಿಗ್ರಿಯಲ್ಲಿ ಯಾವ ರೀತಿ ಕಟ್ ಮಾಡೋ ಅಂತ ಹೇಳಿ ತೋರಿಸಿದೀನಿ. ಸೊ ಹಿಂದೆ ಬರುವಂತ ಸ್ಟೆಪ್ಸ್ ಅನ್ನ ನಾ ಹೇಳಿದೀನಿ. ಫ್ರಂಟ್ ಬೇರೆ ಇರುತ್ತೆ, ಹಿಂದಿನ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನೀವು. ಓಕೆ.